ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿವೇಕಾನಂದ್ ಶುಭಸಪ್ಪ ಎಂಗಳಗಿ ಸಂಚಾರಿ ವಿವೇಕ್ ಮಾತಾಡ್ತಿದ್ದೀನಿ. ಎಲ್ರಿಗೂ ನನ್ನ ಪರವಾಗಿ ಎಲ್ರಿಗೂ ನಮಸ್ಕಾರ. ಒಂದು ವಿಷಯ ಹೇಳೋಕ್ಕೆ ಬಂದಿದ್ದೀನಿ. ಏನಂತಂದರೆ, ಕೆಲವೊಂದಿಷ್ಟು ಸೆಲೆಬ್ರಿಟಿಗಳು, ಕೆಲವೊಂದಿಷ್ಟು ನಾಯಕರುಗಳು, ಕೆಲವೊಂದಿಷ್ಟು ರೈತರ ಪರವಾಗಿ ಸಂಘಟನೆ ನಡೆಯುತ್ತ ಕೆಲವೊಂದಿಷ್ಟು ಸಂಘಟನೆಗಳಿಗೆ ಒಂದು ಮನವಿ ಏನಂದರೆ, ರೈತರ ಹೆಸರಿನಲ್ಲಿ ಸಂಘಗಳನ್ನು, ಸಂಸ್ಥೆಗಳನ್ನು ಮಾಡಿಕೊಂಡು ತಾವುಗಳು ಯಾವ ರೀತಿ ಬದುಕ್ತಾ ಇದ್ದೀರಾ ಅಂತೇಳಿ ತಾವೇ ಇನ್ನೊಂದ್ಸಲ ನೆನಪು ಮಾಡ್ಕೊಳ್ಳಿ. ಯಾಕಂದರೆ ರೈತ ಬೆಳೆದಿರುವಂಥ ಬೆಳೆಗೆ ಯಾವ ರೀತಿ ಬೆಲೆ ಸಿಗ್ತಾ ಇದೆ, ಅದರಲ್ಲೂ ತಾವು ಬೆಳೆದಿರುವಂಥ ಬೆಳೆಗೆ ಎಷ್ಟು ಬೆಲೆ ಸಿಗ್ತಾ ಇದೆ ಅಂತ ನೀವು ನೋಡ್ಬೋದು. ಅದರೊಟ್ಟಿಗೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ. ಯಾಕಂದರೆ ದೇಶ ಅನ್ನ ಹಾಕ್ತಾನೆ, ದೇಶಕ್ಕೆ ಧಾನ್ಯಗಳನ್ನು ಕೊಡ್ತಾನೆ. ಶ್ರಮಜೀವಿ, ಆ ಜೀವಿ, ಈ ಜೀವಿ ಅಂತ ಹೇಳೋರಿಗೆ ದಯವಿಟ್ಟು ಒಂದು ಮನವಿ ಏನಂದರೆ, ರೈತರು ಸಾಕಿರುವಂತಹ ಆಕಳ ಹಾಲನ್ನು ಅಥವಾ ಎಮ್ಮೆ ಹಾಲನ್ನು ಒಂದು ಏನದು KMF ಸರ್ಕಾರ ರೈತರ ಹಾಲುಗಳಿಗೆ 2 ರೂಪಾಯಿ ಕಡಿಮೆ ಮಾಡೋದು, ಆ ಹಾಲನ್ನು ತಗೊಂಡು KMF ಮೂಲಕ ಮಾರೋರಿಗೆ, ಅದನ್ನು ಪ್ಯಾಕೆಟ್ ಹಾಲುಗಳನ್ನು ಮಾಡೋರಿಗೆ 2 ರೂಪಾಯಿ ದುಬಾರಿ ಮಾಡೋದು. ಅಂದರೆ ರೈತರನ್ನು ಯಾವ ರೀತಿ ಕಾಣ್ತಾ ಇದ್ದೀರಾ ಅನ್ನೋಕ್ಕೆ ಇದೊಂದು ಕಾರಣ. ಎಲ್ಲರೂ ರೈತರ ಪರವಾಗಿದ್ದೀವಿ, ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀವಿ. ಆದರೆ ತಾವೇ ಬೆನ್ನು ಮುರಿತಾ ಇದ್ದೀರಾ. 2 ರೂಪಾಯಿ ಹಾಲು ಕಡಿಮೆ ಆಗಿದೆ, ಅವ್ರಿಗೆ ಸಹಾಯಧನ ಗೌರ್ಮೆಂಟಿಂದ ಬರಬೇಕಾಗಿರುವಂಥ 4 ಅಥವಾ 5 ರೂಪಾಯಿ ಇನ್ನೂವರೆಗೂ ಬಂದಿಲ್ಲ. ತಾವುಗಳು ಏನು ಸೆಲೆಬ್ರಿಟಿಯಾಗಿ ಕೆಲವೊಂದಿಷ್ಟು ನಾನೊಬ್ಬ ರೈತನ ಪರವಾಗಿ, ದೇಶದ ಬೆನ್ನೆಲುಬು ರೈತನ ಕುಟುಂಬಕ್ಕಾಗಿ ನಾವು ಕೆಲಸ ಮಾಡಬೇಕು, ಅವ್ರನ್ನ ಸ್ಮರಿಸಿ ದಿನನಿತ್ಯ ನಾವು ಎದ್ದು ಇದು ಮಾಡಬೇಕು. ಆಮೇಲೆ ಕೆಲವೊಂದು ಸ್ಲೋಗನ್ ನೋಡ್ತೀವಿ, ರೈತ ಬೆಳೆಯೋ ಆಹಾರಕ್ಕೆ 6 ತಿಂಗಳು ಕಾಯಬೇಕು, ಒಂದು ತುತ್ತು ಅನ್ನ ಹಾಳು ಮಾಡೋಕ್ಕೆ 1 ಸೆಕೆಂಡ್ ಸಾಕು ಅಂತೇಳಿ ಏನೆಲ್ಲ ಮಾತಾಡ್ತಿದ್ರಲ್ಲ, ದಯವಿಟ್ಟು ಈ ಒಂದು ರೈತರ ಒಂದು ಹಾಲಿನ ದರ 2 ರೂಪಾಯಿ ಕಡಿಮೆ ಮಾಡಿರುವಂಥ ಯಾವುದೇ ಸರ್ಕಾರ ಇರಲಿ, ದಯವಿಟ್ಟು ಅವರ ವಿರುದ್ಧವಾಗಿ ರೈತರ ಪರವಾಗಿ ನೀವು ಪ್ರತಿಭಟನೆ ಮಾಡಿ ಅಂತ ಹೇಳೋದಿಲ್ಲ, ಅದನ್ನು ತಿಳಿಸೋ ರೀತಿಯಲ್ಲಿ ತಾವು ಮಾಡಬೇಕು ಕೆಲಸನ ಅಂತ ಹೇಳ್ತೀನಿ. ಯಾಕಂದರೆ ನಾನು ಹೇಗೆ ರೈತನ ಮಗನಾಗಿದ್ದೀನೋ, ತಾವು ಕೂಡ ಒಂದು ಕುಟುಂಬದ ಒಬ್ಬ ಸದಸ್ಯನಾಗಿ, ಕೃಷಿ ಚಟುವಟಿಕೆಯಿಂದ ಬಂದಿರುವಂಥ ವ್ಯಕ್ತಿಯಾಗಿ, ಸರ್ಕಾರಿ ಶಾಲೆಯಲ್ಲಿ ಕಲ್ತಿರುವಂಥ ಒಬ್ಬ ವಿದ್ಯಾರ್ಥಿಯಾಗಿ, ಉನ್ನತ ಹುದ್ದೆಯಲ್ಲಿರುವಂಥ ಎಲ್ರಿಗೂ ನನ್ನ ಒಂದು ಮನವಿ, ದಯವಿಟ್ಟು ರೈತರ ಹಾಲಿನ ಒಂದು ಉತ್ಪನ್ನದ ಬಗ್ಗೆ ಮಾತಾಡಿ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.